ಸೊ ಫಸ್ಟ್ ಆಫ್ ಆಲ್ ಬಂದು ಇದು ಮ್ಯಾಕ್ಸಿಮಮ್ ಪ್ರಾಫಿಟ್. ನಾನೇನು ಈ ಟ್ರೇಡಲ್ಲಿ ಇದ್ದೀನಲ್ಲ, ಇದು ಮ್ಯಾಕ್ಸಿಮಮ್ ಪ್ರಾಫಿಟ್ ತೋರಿಸಿರೋದು. ಆಲ್ಮೋಸ್ಟ್ 40% ರಿಟರ್ನ್ ಇತ್ತು ಈ ಟ್ರೇಡಲ್ಲಿ. ಬಟ್ ಇವಾಗ ಏನು ಕರೆಂಟ್ ರನ್ನಿಂಗ್ ಇದೆ ಪೊಸಿಷನ್ನು, ಇದರಲ್ಲಿ ಜಸ್ಟ್ 300 ರುಪೀಸ್ ಪ್ರಾಫಿಟ್ ರನ್ನಿಂಗ್ ಇದೆ. ಸೊ ಈ ಟ್ರೇಡ್ನ ನಾನು ಆಲ್ಮೋಸ್ಟ್ ಹೋಲ್ಡ್ ಮಾಡಿದ್ದೀನಿ ಫ್ರಮ್ 5 PM ಇಂದ ಈಗ ಆಲ್ಮೋಸ್ಟ್ ಟೈಮ್ ಬಂದು 9:20. ಸೊ ಹೋಲ್ಡ್ ಮಾಡಿದ್ದೀನಿ. ಇಲ್ಲೇನಾಯ್ತು, ನನಗೆ ಆಲ್ಮೋಸ್ಟ್ ಈ ಲೆವೆಲ್ ಕ್ಯಾಪ್ಚರ್ ಮಾಡಿದ್ರು 1:2.5 ಸಿಕ್ಕಿತ್ತು. ಬಟ್ ನನ್ನ ಟಾರ್ಗೆಟ್ ಬಂದು ಆಲ್ಮೋಸ್ಟ್ 1000 ಪಾಯಿಂಟ್ ಕ್ಯಾಪ್ಚರ್ ಮಾಡಬೇಕಿತ್ತು. ಬಿಕಾಸ್ ಲೈಕ್ ನಾನು ಈ ಸ್ಮಾಲ್ ಅಕೌಂಟಲ್ಲಿ ಒಂದು ಒಳ್ಳೆ ರಿಸ್ಕ್ ಮ್ಯಾನೇಜ್ಮೆಂಟ್ನ ಕಲಿಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಹೈಯರ್ ಟಾರ್ಗೆಟ್ಸ್ಗೆ ಏಮ್ ಮಾಡ್ತಾಯಿದ್ದೀನಿ. ಬಟ್ ಒಂದು ಒಳ್ಳೆ ಬುಲ್ಲಿಶ್ ಮೂಮೆಂಟೇ ಇತ್ತು, ಒಂದು ಚಾನಲ್ ಥರ ಫಾರ್ಮೇಷನ್ ಇತ್ತು, ಸಪೋರ್ಟು ತಿರ್ಗಾ ಸೆಲ್ಲಿಂಗ್ ಬೈ ಸೆಲ್ ಆ ಥರ ಒಂದು ಪ್ಯಾಟರ್ನ ಫಾರ್ಮ್ ಆಯ್ತಿತ್ತು. ಇಲ್ಲೊಂದು ಸೆಲ್ಲಿಂಗ್ ಝೋನ್ ಅಂದರೆ ಲೈಕ್ ರೆಸಿಸ್ಟೆನ್ಸ್ ಇತ್ತು. ಆ ರೆಸಿಸ್ಟೆನ್ಸಿಂದನೇ ಸ್ವಲ್ಪ ವಿಕ್ಸ್ ಫಾರ್ಮೇಷನ್ ಆಗೈತೆ. ಐ ಥಿಂಕ್ ಇದು ಈ ಸ್ಲೋ ಬೈಯಿಂಗಲ್ಲಿ ಏನೇನೆಲ್ಲ ಬೈಯಿಂಗ್ ಮಾಡಿದ್ರಲ್ಲ ಅವ್ರನ್ನೆಲ್ಲ ಎಕ್ಸಿಟ್ ಮಾಡೈತೆ ಮಾರ್ಕೆಟು. ಸೊ ಮೇ ಬಿ ಇಲ್ಲಿಂದ ರಿಯಲ್ ಮೂವ್ ಸ್ಟಾರ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಮೇ ಬಿ ಇಲ್ಲಿಗೆ ಟ್ರೇಲಿಂಗ್ ಎಸ್ ಎಲ್ ಇಕ್ಕಿ ಐ ವಿಲ್ ವೇಟ್ ಫಾರ್ ಮೈ ಟಾರ್ಗೆಟ್. ಬಟ್ ನಾನು ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದು ಅರೌಂಡ್ 42% ಆಗೈತೆ. ಸೊ ಐ ಥಿಂಕ್ ಇಟ್ಸ್ ಅ ಬೆಟರ್ ಥಿಂಗ್. ಹೋಲ್ಡ್ ಮಾಡ್ತೀನಿ. ಇವಾಗಿಲ್ಲ ನಾಳೆ ದಿಸ್ ಟೈಪ್ ಆಫ್ ಪೇಷನ್ಸ್ ವಿಲ್ ರಿವಾರ್ಡ್ ಮೀ. ಸೊ ಜಸ್ಟ್ 2 ಕ್ಯಾಂಡಲ್ಸ್. ಈಗ ಟೈಮ್ ಬಂದು 9:43. ನಾನೇನು ಹೇಳಿದೆ, ಸ್ಲೋ ಬೈಯಿಂಗ್ ಯಾರೆಲ್ಲ ಮಾಡಿತ್ತು ಮಾರ್ಕೆಟ್ ಫಸ್ಟ್ ಅವ್ರನ್ನ ಇಲ್ಲಿಂದ ರಿಮೂವ್ ಮಾಡಿ ಇವಾಗ ಆ್ಯಕ್ಚುಯಲ್ ಮೂಮೆಂಟ್ ಕೊಡ್ತೈತೆ. ಸೊ ಸೇಮ್ ಅದೇ ನಿಮಗೆ ಪ್ರಾಫಿಟ್ ತೋರಿಸೋದಾದರೆ ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 989. 1K ಕ್ರಾಸ್ ಆಗುತ್ತೆ ಈಗ ನಮ್ದೇನೊಂದು 2-3 ಪಾಯಿಂಟ್ಸ್. ಸೊ ಸಿಂಪಲ್. ನಾನು ಹೇಳ್ತಾ ಅಲ್ವಾ, ಇಫ್ ಯು ನೀಡ್ ಟು ಗೋ ಇನ್ ಎ ಲಾಂಗ್ ರನ್, ಈ ಥರ ಪುಲ್ ಬ್ಯಾಕ್ ಇರುತ್ತೆ ನೋಡಿ, ಅಂದರೆ ಜೆನ್ಯೂನ್ ಪುಲ್ ಬ್ಯಾಕ್, ಟ್ರ್ಯಾಪ್ ಅಲ್ಲ, ಜೆನ್ಯೂನ್ ಆಗಿರೋ ಪುಲ್ ಬ್ಯಾಕ್ನ ಹೋಲ್ಡ್ ಮಾಡೋಷ್ಟು, ಇಲ್ಲಾಂದರೆ ಅದನ್ನು ಸಹಿಸ್ಕೊಳ್ಳೋಷ್ಟು ಕೆಪಾಸಿಟಿ ನಿಮ್ಮಲ್ಲಿರಬೇಕು. ಅದಿತ್ತು ಅಂದರೆ ದೆನ್ ಮಾರ್ಕೆಟ್ ಈಸ್ ಯುವರ್ಸ್ ಅಷ್ಟೇ. ಆ ಕೆಪಾಸಿಟಿನ ಅಟೇನ್ ಮಾಡ್ಬೇಕು ನಾವು ಆ್ಯಸ್ ಟೈಮ್ ಪಾಸಸ್. ನಾನೇನು ಹೇಳಲ್ಲ, ರಿಸಲ್ಟೇ ನಿಮ್ಮ ಮುಂದೆ ಇದೆ. ಟೈಮಿಂಗ್ಸ್ ಏನು ಹೆಂಗೆ ಕೊಡ್ತಾಯಿದೆ ಮೂಮೆಂಟ್, ಸಿಂಪಲ್. ಪುಲ್ ಬ್ಯಾಕ್ನ ನೀವು ಬಂದಾಗ ಅದನ್ನು ಇದು ಮಾಡ್ಕೊಳ್ಳೋದು ಕಲೀರಿ. ಪುಲ್ ಬ್ಯಾಕ್ನ ನೀವು ಇದು ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಸಹಿಸ್ಕೊಳ್ಳೋದನ್ನ, ಹೇಳ್ತಾ ಇಲ್ವಾ, ಇದಕ್ಕಿಂತ ಇನ್ನೇನು ಬೇಕು, ಅಷ್ಟೇ. ಸಿಂಪಲ್ ಟಾರ್ಗೆಟ್ಸ್. ಇದು ಒಂದು ಲೆವೆಲ್ ಬ್ರೇಕ್ ಆಗುತ್ತೆ, ದೆನ್ ಈ ಲೆವೆಲ್ ಬ್ರೇಕ್ ಆಗಬೇಕು, ರಿಟೆಸ್ಟ್, ಆ್ಯಂಡ್ ಇನ್ನೂ ಒಂದು ಒಳ್ಳೆ ಮೂವ್ ಕೊಡುತ್ತೆ. ಸೊ ನೋಡಿದ್ರೆ ಟಾರ್ಗೆಟ್ ಸಿಕ್ಕಿದೆ. ಆಲ್ಮೋಸ್ಟ್ 870 ಪಾಯಿಂಟ್ಸ್ ಬುಕ್ ಮಾಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಇಲ್ಲಿಂದ ರಿಟೆಸ್ಟ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಲೆವೆಲ್ನು ಬ್ರೇಕ್ ಆಗಿದೆ 1.3. ಸೊ ಬಟ್ ನಾನು ಇಲ್ಲಿಗೆ ಬುಕ್ ಮಾಡಿದ್ದೀನಿ. 870 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ, ಆಲ್ಮೋಸ್ಟ್ 7%. ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡೋದಾದರೆ 3.5 ರಿಸ್ಕ್ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನೆಟ್ ಪ್ರಾಫಿಟ್ನ ಸ್ಕ್ರೀನ್ಶಾಟ್ ಹಾಕ್ತೀನಿ. ಥ್ಯಾಂಕ್ ಯು. ಇದೇ ಥರ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.